ಆತ್ಮೀಯ ರೈತ ಬಾಂಧವರು ವೀಕ್ಷಣೆ ಮಾಡ್ಬೋದು. ಈಗ ನೋಡಿ, ಇದು ನಮ್ಮ ಮಂಜುನಾಥ ದೇಗಾಮಿ ಅವರ ಪಕ್ಕದ ಹೊಲದಲ್ಲಿರುವಂಥ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಬಿತ್ತಿರುವಂಥ ಸೋಯಾಬೀನ್ ಬೆಳೆ ವೀಕ್ಷಣೆ ಮಾಡ್ಬೋದು. ರಾಸಾಯನಿಕ ಗೊಬ್ಬರವನ್ನು ಹಾಕಿರುವಂಥದ್ದು 13/6/2024 ಬಿತ್ತಿರುವಂಥ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಹಾಕಿರುವಂಥ ಒಂದು ಸೋಯಾಬೀನ್ ಬೆಳೆ ವೀಕ್ಷಣೆ ಮಾಡ್ಬೋದು. ಇದಾದ ನಂತರ ಈಗ ನಮ್ಮ ವಿವಾ ಮಾರ್ಟಿನ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ನ ಉಪಯೋಗಿಸಿರುವಂಥ ಬೆಳೆಯನ್ನು ಕೂಡ ತಮಗೆ ತೋರಿಸ್ತೀನಿ. ಪಕ್ಕದ ಹೊಲದಲ್ಲಿ ರೈತ ಬಾಂಧವರು ವೀಕ್ಷಣೆ ಮಾಡಬೇಕು. ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು. ಇದು ನಮ್ಮ ವಿವಾ ಮಾರ್ಟಿನ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರನ್ನು ಬೀಜೋಪಚಾರ ಮಾಡೋದ್ರ ಮುಖಾಂತರ ಬಿತ್ತಿರುವಂಥ ಸೋಯಾಬೀನ್ ಬೆಳೆ ವೀಕ್ಷಣೆ ಮಾಡಬೇಕು. ಇವಾಗಲೇ ತಮಗೆ ತೋರಿಸೀನಿ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಬಿತ್ತಿರುವಂಥ ಒಂದು ಸೋಯಾಬೀನ್ ಬೆಳೆಗೂ ಹಾಗೂ ಈ ನಮ್ಮ ವಿವಾ ಮಾರ್ಟಿನ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ನ ಉಪಯೋಗಿಸಿ ಬಿತ್ತಿರುವಂಥ ಬೆಳೆಯನ್ನು ಎರಡಕ್ಕೂ ನಡುವೆ ಇರುವಂಥ ವ್ಯತ್ಯಾಸವನ್ನು ತಾವು ವೀಕ್ಷಣೆ ಮಾಡ್ಬೋದು. ಇವತ್ತು ತಾರೀಕು 24. ಇಲ್ಲಿಗೆ 13 ದಿವಸದ ಬೆಳೆ ಆಯಿತು. 13 ದಿವಸದ ಬೆಳೆ ತಾವು ರಾಸಾಯನಿಕವನ್ನು ಹಾಕಿರುವಂಥ ಬೆಳೆನೂ ವೀಕ್ಷಣೆ ಮಾಡಿದ್ರಿ. ಒಂದು ನಮ್ಮ ಸಾವಯವ ವಿವಾ ಮಾರ್ಟಿನ ಸಾವಯವ ವಸ್ತುಗಳನ್ನ ಕೂಡ ಉಪಯೋಗ ಮಾಡಿದ್ದನ್ನು ವೀಕ್ಷಣೆ ಮಾಡಿದ್ರಿ. ಎರಡಕ್ಕೂ ಇರುವಂಥ ವ್ಯತ್ಯಾಸ ಅತಿ ಉತ್ತಮವಾಗಿ ಬೆಳೆ ಬಂದಿದೆ. ನಮ್ಮ ವಿವಾ ಮಾರ್ಟಿನ ಒಂದು ಪ್ರಾಡಕ್ಟ್ಗಳಿಗೆ ತಯಾರು ಮಾಡಿರುವಂಥವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೂ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ವಿವಾ ಮಾರ್ಟ್.